ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ 6ನೇ ವರ್ಷದ ವಾರ್ಷಿಕೋತ್ಸವವಾಗಿ ಸವಿನೆನಪಿಗಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ನೋಟ್ಬುಕ್ ವಿತರಣಾ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಸನ್ಮಾನ್ಯ KR ರಮೇಶಣ್ಣ ಅವರೇ, ಹಾಗೆ ನನ್ನ ಆತ್ಮೀಯ ಸ್ನೇಹಿತರು, ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯರು, ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಂಥ ಶ್ರೀ ರವಿ ಮಾಳ್ಕೆರೆ ಅವರೇ, ಹಾಗೆ ಯುವ ಗುತ್ತಿಗೆದಾರರು, ನನ್ನ ಆತ್ಮೀಯ ಸ್ನೇಹಿತೆ ರವಿ ನಾಯ್ಕ್ ಅವರೇ, ಹಾಗೆ ಖಾಸಗಿ ಸಂಸ್ಥೆಯ ಅಧ್ಯಕ್ಷರಾಗ್ತಕ್ಕಂಥ ಮಂಜು GM ಅವರೇ, ಇವತ್ತು ನಮಗೆ ಕುಮಟಾದಿಂದ ಇಲ್ಲಿವರೆಗೂ ಕರೆಸಿ ಶಿಕ್ಷಣದ ಶಕ್ತಿ ಏನು, ಅಂಬೇಡ್ಕರ್ ಧ್ವನಿ ಸಂಘಟನೆಯ ಶಕ್ತಿ ಏನು ಅಂತಕ್ಕಂಥ ತೋರಿಸಲಿಕ್ಕೆ ರವಿ ಮಾಳ್ಕೆರೆ ಅವರು ನಮ್ಮನ್ನೆಲ್ಲ ಆಹ್ವಾನಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಚಿರಋಣಿಯಾಗಿದ್ದೇನೆ. ಇದೇ ಥರ ಅವ್ರ ಕಾರ್ಯಕ್ರಮ ಇನ್ನೂ ಹೆಚ್ಚಿನದಾಗಿ ಅವ್ರಿಗೆ ಕೊಡಲಿ ಅಂತಕ್ಕಂಥದ್ದು ಆ ದೇವರಲ್ಲಿ ಆಶಿಸ್ತೇನೆ. ಇಲ್ಲಿ ಪ್ರತಿಯೊಂದು ಜಾತಿ, ಧರ್ಮ, ಪಂಥ, ಭೇದ ಭಾವ ಇಲ್ಲದೆ ನೀವೆಲ್ಲ ಬಂದಿದ್ರಲ್ಲ, ಅದಕ್ಕಾಗಿ ನಿಮಗೆ ಮೊದಲನೇ ಚಪ್ಪಾಳೆಯನ್ನು ತಟ್ಟಬೇಕು, ಪ್ರತಿಯೊಬ್ಬರು ತಟ್ಟಬೇಕು. ಯಾಕೆ ಹೇಳ್ತಾ ಇದ್ದೀನಿ ಮಾತಂದರೆ, ನಾವು ಸಂವಿಧಾನವನ್ನು ಯಾಕೆ ಓದಬೇಕು ಅಂತಂದರೆ, ನಮ್ಮ ಮನೆಯಲ್ಲಿ ಬೇಕಾದಷ್ಟು ದೇವತೆಗಳಿದ್ದಾವೆ. ನಮ್ಮ ಮನೆಯಲ್ಲಿ ಕುರಾನ್ ಇದೆ, ನಮ್ಮ ಮನೆಯಲ್ಲಿ ಬೈಬಲ್ ಇದೆ, ನಮ್ಮ ಮನೆಯಲ್ಲಿ ಸಾವಿರಾರು ಗ್ರಂಥಗಳಿದ್ದಾವೆ. ಆದರೂ ಕೂಡ ನಾವು ಮನೆಯಿಂದ ಒಂದು ಹೆಜ್ಜೆ ಇಟ್ಟರೆ ನಾವು ಪಾಲನೆ ಮಾಡಬೇಕಾಗಿದ್ದು ಡಾಕ್ಟರ್ ಭೀಮರಾವ್ ಅವರು ಬರ್ತಿರ್ತಕ್ಕಂಥ ಈ ಸಂವಿಧಾನವನ್ನು ಪಾಲನೆ ಮಾಡಬೇಕಾಗತ್ತೆ. ನೀವು ಒಂದು ಹೆಜ್ಜೆ ಇದ್ರೆ ರೋಡಲ್ಲಿ ಹೋಗ್ಬೇಕಾಗಿದ್ರೆ ಏನಾದರೂ ಬೈಕಿಗೆ ಏನಾದರೂ ಯಾರಾದರೂ ಬಂದು ಅಡ್ಡ ನಿಲ್ಲಿಸಿದ್ರು ಕೂಡ ನೀವು ಎಲ್ಲಿ ಹೋಗ್ತೀರಿ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ. ಯಾವುದೇ ಧರ್ಮಕ್ಕಂತ ದೇವಾಲಯಕ್ಕೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂದರೆ ಅಲ್ಲಿ ನಿಮಗೆ ನ್ಯಾಯ ಸಿಗೋದು, ತ್ವರಿತ ನ್ಯಾಯ ಸಿಗೋದು ನಮ್ಮ ಸಂವಿಧಾನದಲ್ಲಿ, ಕಾನೂನಿನಲ್ಲಿ ಮಾತ್ರ ಅಂತಕ್ಕಂಥ ಮಾತನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಶಿಕ್ಷಣವೇ ಶಕ್ತಿ. ಶಿಕ್ಷಣ ಕಲ್ತ್ರೆ ಮಾತ್ರ ನಾವು ಸರ್ಕಾರಿ ನೌಕರಿ ಸಿಗ್ಬೋದು. ಇವತ್ತು ನೋಡಿ, ನೀವು ಎಲ್ಲ ಕಲೀಲಿಲ್ಲ ಅಂದರೆ ಏನೇನು ಸಮಸ್ಯೆ ಆಗುತ್ತೆ. ಅನಕ್ಷರಸ್ಥರು ಇದ್ರೆ ಸೈನ್ ಮಾಡಲಿಕ್ಕೂ ಕೂಡ ಓದಬೇಕು, ಹೌದಲ್ಲ? ಈಗ ನಮ್ಮ ಸರ್ಕಾರಗಳು ಏನು ಮಾಡ್ತಾರೆ, ಸಾಕ್ಷರತಾ ಆಂದೋಲನ ಮಾಡ್ತಾ ಇದೆ. 1ನೇ ಕ್ಲಾಸಿಂದ ಮಕ್ಕಳಿಗೆ ಉಚಿತ ಶಿಕ್ಷಣ ವ್ಯವಸ್ಥೆ ಇದೆ. ಈಗ ಆಂಗ್ಲ ಮಾಧ್ಯಮ ಕೂಡ ಬಂದಿದೆ, ಹೌದಲ್ವಾ? ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಮೀನುಗಾರರ ಮಗ, ಒಬ್ಬ ರಾಷ್ಟ್ರಪತಿ ಆದ, ಒಬ್ಬ ಸೈಂಟಿಸ್ಟ್ ಆದ. ಹೇಗಾದ್ರು ಈ ಶಿಕ್ಷಣದಿಂದ ನಾವೆಲ್ಲರೂ ಕೂಡ ಮುಂದೆ ಬಂದಿದ್ದೇವೆ. ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಈ ಪ್ರತಿಯೊಬ್ಬ ವ್ಯಕ್ತಿ, ಸಣ್ಣ ವ್ಯಕ್ತಿ ಕೂಡ ದೊಡ್ಡ ವ್ಯಕ್ತಿ ಆಗಬೇಕು, ಸಮಾಜದಲ್ಲಿ ಸುಶಿಕ್ಷಿತರಾಗಬೇಕು. ನೀವೆಲ್ಲ ರಾಜಕೀಯ ಜೀವನದಲ್ಲಿ ಮುಂದೆ ಬರಬೇಕು, ಹೋರಾಟ, ಸಂಘಟನೆ ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕು ಅಂತ ನಾವು ಬಯಸ್ತೇವೆ. ಅದೇ ರೀತಿ ನಮ್ಮ ಅಂಬೇಡ್ಕರ್ ಅಭಿಮಾನಿ ಸೇನೆ ನಮ್ಮ ರವಿ ಮಾಳ್ಕೆರೆ ಅವರು ತುಂಬ ಅಭಿಮಾನದಿಂದ ಕರೆದು ನಮಗೆಲ್ಲ ನೀವು ಬರಬೇಕು, ನಮ್ಮ ಸಂಘಟನೆ ನೋಡಬೇಕು, ನಮಗಿಲ್ಲಿ ಜಾಗದ ಬಗ್ಗೆ ಒಂದು ಅವರು DC ಕಮಿಟಿಯಲ್ಲಿ ಇಟ್ಟರು. ಅಲ್ಲಿ ತುಂಬ ಇಲ್ಲಿ ನಮ್ಮ ಪುರಸಭೆ, ನಗರಸಭೆ ಆಯುಕ್ತರು ತುಂಬ ತೊಂದರೆ ಕೊಟ್ಟಿದ್ದಾರೆ. ಇಲ್ಲಿ ಭೀಮ ಧ್ವಜವನ್ನು ಕಿತ್ಕೊಂಡು ಹೋದ್ರು. ಅದರ ವಿರುದ್ಧವಾಗಿ ಗಟ್ಟಿಯಾಗಿ DC ಕಮಿಟಿಯಲ್ಲಿ ನಾವು ಮಾತನಾಡಿದ್ದೇವೆ. ಇವರಿಗೆ ನ್ಯಾಯ ಕೊಡುವಂಥ ವ್ಯವಸ್ಥೆ ಕೂಡ ಮುಂದಿನ ದಿನದಲ್ಲಿ ನಾವು ಮಾಡ್ತೇವೆ ಅಂತ ನಿಮಗೆ ಇಲ್ಲಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಅದೇ ರೀತಿ ಅತಿಕ್ರಮಣ ಸಮಸ್ಯೆ ನೀವೆಲ್ಲ ನೋಡ್ತಾ ಇರ್ಬೋದು. ಇವತ್ತು ಹಳ್ಳಿಗಳಿಗೆ ಅಧಿಕಾರಿಗಳು ಬರ್ತಾ ಇದ್ದಾರೆ, ಗ್ರಾಮ ಪಂಚಾಯತ್ ಅವರು ಬರ್ತಾ ಇದ್ದಾರೆ. ಅದನ್ನ ಮಾಳ್ಕೆರೆಯವರು ನಾನು ಗಟ್ಟಿಯಾಗಿ ಜಿಲ್ಲಾಧಿಕಾರಿಯವರ ಮುಂದೆ ಗರ್ಜಿಸಿ ಅಬ್ಬರಿಸಿ ಆಮೇಲೆ ಕೋರ್ಟ್ ಕಾನೂನುಗಳನ್ನು ಇಟ್ಟ ತಕ್ಷಣ ಅದು ಕೂಡ ಈಗ ಯಾರು ಅತಿಕ್ರಮಣದಾರರು ಅವ್ರಿಗೆ ಗೊತ್ತಿಲ್ಲ, ಯಾರು ಹೋರಾಟ ಮಾಡಿದ್ದಾರೆ ಅವ್ರ ಪರವಾಗಿ ನಾವು ಕೂಡ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸುವಂಥ GPS ಮಾಡಿಸುವಂಥ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ನಲ್ಲಿ ಬರ್ತಕ್ಕಂಥ 25% ಏನು ಬರ್ತಾ ಇತ್ತು ನಿಮಗೆ ಅನುದಾನ, ಅದನ್ನು ಅವರು ಬೇರೆ ಬೇರೆ ಇದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ರು. ಆ ಅನುದಾನ SC ST ಅವರಿಗೆ ಮತ್ತು ಆ ಸಂಬಂಧಪಟ್ಟಂಥ ಎಷ್ಟು ಜನ ಆ ಜಾತಿ ಜನಸಂಖ್ಯೆ ಇದೆ, ಆ ಸಮುದಾಯದ ಜನಸಂಖ್ಯೆ ಇದೆ, ಅವ್ರಿಗನ್ನೇ ಆ ಅನುದಾನ ಬಳಸಬೇಕಂತ ಕೂಡ ನಾವಿಬ್ಬರು ಕೂಡ ಒತ್ತಾಯ ಮಾಡಿದ್ವಿ. ಅದಕ್ಕೋಸ್ಕರ ಈಗ ಮುಂದಿನ ಸಭೆಯಲ್ಲಿ ಅದು ಕೂಡ ಟರವಾಗುತ್ತೆ. ಅದಕ್ಕೋಸ್ಕರ ಎಲೆ ಮರೆ ಕಾಯಿ ಅಂತೆ ನಿಮ್ಗಳ ಸೇವೆಗೆ ಸದಾ ಸಿದ್ಧ ಇರ್ತಕ್ಕಂಥ ರವಿ ಮಾಳ್ಕರನ್ನು ಮುಂದಿನ ದಿನದಲ್ಲಿ ಹೆಚ್ಚಾಗಿ ಬೆಂಬಲಿಸಿ ಅವರ ಕೈಗೆ ನಿಮ್ಮ 100 ಕೈ ಸೇರಲಿ. ಆಗ ನಿಮ್ಮ ಸಮಾಜ ಉದ್ಧಾರ ಆಗುತ್ತೆ. ನಿಸ್ವಾರ್ಥ ಸೇವೆ ಯಾರು ಮಾಡ್ತಾರೆ ಅವ್ರಿಗೆ ನೀವೆಲ್ಲ ಬೆನ್ನೆಲುಬಾಗಿರಬೇಕು. ಅವಾಗ ಮಾತ್ರ ಈ ಸ್ವಾವಲಂಬಿ ಜೀವನ ನೀವೆಲ್ಲ ಅವ್ರಿಗೆ ಸಂತೃಪ್ತ ಜೀವನ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು ಇಲ್ಲಿ ಬಂದು ಇಲ್ಲಿ ಕರೆಸಿ ಒಂದೆರಡು ಮಾತಾಡಲಿಕ್ಕೆ ನನಗೆ ಅವಕಾಶ. ನಾನು ತುಂಬ ಮಾತಾಡ್ಬೇಕು ಅನ್ಕೊಂಡಿದ್ದೆ, ತುಂಬ ಮಾತಾಡೋದಿದೆ, ಆದರೆ ಸಮಯದ ಅಭಾವ. ಈಗ ಖಾಲಿ ಹೊಟ್ಟೆಯಲ್ಲಿದ್ದಾಗ ಏನು ಹೇಳಿದ್ರು ಕೂಡ
ತಿನ್ನಲ್ಲ ಈಗ बिरयानी ಕೂಡ रेडी है, हम लोग खाने को जाने वाले हैं, इसलिए हम लोग ज्यादा नहीं बात कर सकते। काम करना तो देखो, मैं एक बात बताओ, कंजे को कंगी ಏನೋ ಬೋಳನಿಗೆ ಬಾಚಣಿಕೆ ಅವಶ್ಯಕತೆ ಇಲ್ಲ। ಹಿಮಾಚಲ ಪ್ರದೇಶದಲ್ಲಿ ಫ್ರಿಡ್ಜ್ ಅವಶ್ಯಕತೆ ಇಲ್ಲ ಅದಲ್ಲ। ಅದೇ ರೀತಿ ನೀವು ನಮ್ಮ ಈಗ ಏನು ಶಿಕ್ಷಣ ನಮ್ಮ ಮಕ್ಕಳು ಕಲಿಬೇಕು ಅದಕ್ಕೋಸ್ಕರ ನೀವು ಶಿಕ್ಷಣಕ್ಕೆ ಮಹತ್ವ ಕೊಡಿ। ಶಿಕ್ಷಣ ಕಲ್ತ್ರೆ ಅವರು ದೇಶವನ್ನೇ ಗೆಲ್ತಾರೆ। ಕೊಯ್ ಯಾ ಜುಕೆ ಯಾ ನ ಜುಕೆ ನಮ್ ಜುಕ್ತಾ ಹೌದಲ್ಲ, ನಾವು ತೂಗಿಸೋನ್ಬೇಕು ಜಗತ್ತಿಗೆ ಹೌದಲ್ಲ, ತೂಗುತ್ತೆ ಜಗತ್ತು, ತೂಗಿಸೋನ್ಬೇಕು। ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನ IAS IPS ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕಾಣಬೇಕಂದ್ರೆ ನೀವು ಶಿಕ್ಷಣವೇ ಪ್ರಬಲ ಆಸ್ತಿ। ಅಂಬೇಡ್ಕರ್ ಹೇಳಿದಂತೆ ಅವರ ಮಾರ್ಗದರ್ಶನದಲ್ಲಿ ಅವರ ತತ್ವಗಳನ್ನು ಪಾಲಿಸಿ ನಮ್ಮ ಕನಸನ್ನ ನಾವು ನೋಡಿ ಕಾರ್ ಮೇಲೆ ಓಡಾಡಬೇಕು। ಎಷ್ಟು ಅಮ್ಮಂದಿರು ಆಸೆ ಇದೆ, ನನ್ನ ಮಗ ದೊಡ್ಡ ವ್ಯಕ್ತಿ ಆಗಬೇಕು, ಅವ್ನು ಕಾರಲ್ಲಿ ಓಡಾಡೋದು ನೋಡಬೇಕು, ಅದೇ ಆಸೆ ಇರ್ತದೆ। ಅದಕ್ಕೋಸ್ಕರ ನಿಮ್ಮ ಕನಸನ್ನ ಕೈಯಲ್ಲಿ ಇಟ್ಕೊಳ್ಳಿ। ದುನಿಯಾ ಕರ್ಲೋ ಮುಟ್ಟಿ ಮೇ ಅಂತ ಅಂಬಾನಿ ಹೇಳಿದಾನೆ, ಅದೇ ರೀತಿ ನಿಮ್ಮ ಮಕ್ಕಳು ನಿಮ್ಮ ಕೈಯಲ್ಲಿದ್ದಾರೆ, ಅವ್ರಿಗೆ ಒಳ್ಳೆ ಸಂಸ್ಕೃತಿ ಒಳ್ಳೆ ಶಿಕ್ಷಣ ಕಳಿಸಿ ಅವ್ರನ್ನ ಒಳ್ಳೆ ವ್ಯಕ್ತಿಗಳನ್ನಾಗಿ ರೂಪಿಸುವ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ। ಜೈ ಹಿಂದ್, ಜೈ ಕರ್ನಾಟಕ ಮಾತು।